ಒಂದು ಆನೆ ಬದುಕಕ್ಕೆ 1,500 ಎಕರೆ ಬೇಕು. ಮತ್ತು 100 ಆನೆ ಇದ್ದಾವೆ, 15,000 ಎಕರೆ ಕಾಡಿರ್ಬೇಕು. 80-90 ಆನೆ ಇದಾವೆ ಈಗ ಎಲ್ಲಿ, ಈ 250 ವಿಲೇಜಲ್ಲಿ. ಅದು ಪ್ಲಾಂಟೇಶನ್ ಏರಿಯಾ, ಒಂದು ಕಾಡಿಲ್ಲ ಅಲ್ಲಿ. ಎಲ್ಲಿ ಬಟ್ಟಿ ಇದೆ ಅಲ್ಲಿ ಹೋಗಿ ಸ್ಮೆಲ್ ಮಾಡಿ ಬಟ್ಟಿ ಕುಡಿದು ಬಿಡೋದು. ಯಾರಿಂದ ಎಬ್ಸಿದ್ ಗೊತ್ತಾ? ಇವತ್ತು ಆ ಮನುಷ್ಯನ್ ನೆನೆಸ್ಕೋಬೇಕು. ಶ್ರೀನಿವಾಸ್ ಅಂತಕ್ಕಂಥ ಒಬ್ಬ DFO ವೀರಪ್ಪನ ಹತ್ಯೆ ಮಾಡಿದ್ನಲ್ಲ, ಅವ್ರನ್ನ ಹೊರಗಡೆ ತಂದು ಒಳ್ಳೊಳ್ಳೆ ಜಾಗಗಳನ್ನ ಅವ್ರಿಗೆ ಕೊಟ್ಟರು. ಆ ಜಾಗನ ಗೇಮ್ ಸೆಂಚುರಿ ಮಾಡಿದ್ರು. ಇವತ್ತು ನೆಮ್ಮದಿಯಾಗಿ ಪ್ರಾಣಿಗಳಿದ್ದಾವೆ. 15,000 ಎಕರೆ ಜಾಗ ನಿರ್ಭಯವಾಗಿ ಯಾವುದೇ ಡಿಸ್ಟರ್ಬ್ ಇಲ್ದಲೆ ಆನೆಗಳ ಸಂಚಾರ ಮಾಡ್ಕೊಂಡಿರ್ಬೋದು. ಜೈಲೊಳಗಡೆ ಒಂದು ಮಾಂಸಾಹಾರಿಗಳಿಗೂ ಸಸ್ಯಾಹಾರಿಗಳಿಗೂ ಒಂದು ಸಂಘರ್ಷ ಆಯಿತು. ಅಲ್ಲಿ ನಾವೇ ಅಡುಗೆ ಮಾಡ್ಕೊಳ್ತಾ ಇದ್ವಿ ಹಾಸನ ಜೈಲಲ್ಲಿ. ಹಂಗಾಗಿ ಸೈಂಟಿಫಿಕ್ ಆಗಿ ಒಂದು ಆನೆ 1,500 ಎಕರೆ, ಇದು ನೀವು ನೋಟ್ ಮಾಡ್ಕೊಳ್ಳಿ. ಹಾಸನ ಜಿಲ್ಲೆ ನಂದು ಸಕಲೇಶ್ಪುರ ತಾಲೂಕು ಹಂಜಗೋಡ್ನಹಳ್ಳಿ ಅಂತ ಭಾರಿ ಸಣ್ಣ ವಿಲೇಜ್, ವೆರಿ ಸ್ಮಾಲ್ ವಿಲೇಜ್. ಒಂದು ಜಪಾವತಿ ಅಂತ ನದಿಯ ಪಕ್ಕದಲ್ಲಿದ್ದೀನಿ. ನಮ್ಮ ಅಜ್ಜ ತಮ್ಮಣ್ಣಗೌಡ ಕುಲಮುಕ್ತೇಶ್ವರ ಪಟೇಲ್ರು, ಅಂದ್ರೆ ಕುಲದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನ ಮುಕ್ತ ಮಾಡೋಂಥವ್ರು, ಸಮಸ್ಯೆಗಳು ಮತ್ತು ನಾಡಿನ ಸಮಸ್ಯೆ ಬಗೆಹರಿಸೋರು ಮನೆಯಲ್ಲಿ ನಾನು ಹುಟ್ಟಿದ್ದೇನೆ. ನನ್ನ ತಂದೆ ಮಲ್ಲೇಗೌಡರು, ಪಾರ್ವತಮ್ಮ, JP ಚಳವಳಿ, ಅದರಲ್ಲಿ ಜೈಲು ಹೋರಾಟ, ನಂತರ ರೈತ ಚಳವಳಿ, ಅದಾದ ನಂತರ ಗ್ರಾಮ ಪಂಚಾಯತಿ ಸದಸ್ಯ, ಸೊಸೈಟಿ ಅಧ್ಯಕ್ಷ, ನಂತರ ಶಾಸಕ, ಹೀಗೆ ಅನೇಕ ವಿಧದಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಸಾರ್ವಜನಿಕ ಬದುಕಲ್ಲೇ ಇದ್ದೀವಿ ನಾವು ಇವತ್ತು. ಸೊ ಇಂಥ ಸಂದರ್ಭದೊಳಗಡೆ ಎಲ್ಲೆಲ್ಲಿ ಅನ್ಯಾಯ ಕಾಣ್ತದೆ, ತಪ್ಪಾಗುತ್ತೆ, ಅದನ್ನ ಸರಿಪಡಿಸೋವಂಥ ಕೆಲಸ ಮಾಡೋದು, ಈ ಥರ ಕೆಲಸ ಮಾಡ್ಕೊಂಡಿದ್ದೀವಿ. ನನ್ನ ಕುಟುಂಬ ಪೂರ್ಣ ಸಮಾಜ ಜೊತೆ ಇದೆ. ನನ್ನ ಸಹೋದರನು ಕೂಡ ವಿಕ್ರಮ, ಅವನು ಸಮಾಜ ಸೇವಕ. ಅವನು ಹೀ ಈಸ್ ದಿ ಒನ್ ಆಫ್ ದಿ ಬೆಸ್ಟ್ ಕಬಡ್ಡಿ ಪ್ಲೇಯರ್, ಜಾವ್ಲಿನ್ ಥ್ರೋ, ಡಿಸ್ಕ್ ಥ್ರೋ, ನ್ಯಾಷನಲ್ ಅವಾರ್ಡ್ಗಳಿದೆ ಅವರಿಗೆ. ಅಗ್ರಿಕಲ್ಚರ್ನ ಭಾರಿ ಚೆನ್ನಾಗಿ ಮಾಡ್ತಾರೆ. ಹಾಗೆಯೇ ಅವರು ಇತ್ತೀಚಿನ ದಿನಗಳಲ್ಲಿ ಈಗ ಒಂದು 20 ವರ್ಷದಿಂದ ಕೃಷಿ ಜೊತೆಗೆ ಕಾಡು ಮತ್ತು ಕಾಡು ಪ್ರಾಣಿಗಳ ಬಗ್ಗೆ ಒಂದು ಹವ್ಯಾಸ ಮಾಡಿದ್ದಾರೆ. ಅವರೊಬ್ಬ ಒಳ್ಳೆ ಫೋಟೋಗ್ರಾಫರ್ ಹೌದು, ಒಳ್ಳೆ ಕಬಡ್ಡಿ ಆಟಗಾರ, ಈ ಥರ ಅವರು ಪ್ರಾಣಿಗಳನ್ನು ರಕ್ಷಣೆ ಮಾಡೋದು, ಆನೆಗಳ ಸಮಸ್ಯೆ ಬಗ್ಗೆ ಪರಿಹಾರ ಕಂಡುಹಿಡಿಯುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಒಟ್ಟು ನಾವು 7 ಜನ. ಗಂಡು ಮಕ್ಕಳಲ್ಲಿ ನಾನೇ ಮೊದಲನೇನು, ಹೆಣ್ಮಕ್ಳು ನನಗಿಂತ 2 ದೊಡ್ಡವರಿದ್ದಾರೆ. ಮೊದಲನೇನು ನನ್ನ 2ನೇ ತಮ್ಮ ವಿಕ್ರಮ್, 3ನೇನು ವಿನೋದ್. ಅದರಲ್ಲೊಬ್ಬರು ವೈನಿ ಸಿದ್ದೇಗೌಡ ಅಂತೇಳಿ ಅವರು ರಾಜ್ಯ ಪ್ರಶಸ್ತಿನೂ ಕೂಡ ತಗೊಂಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಅವರು. ಹೀಗಾಗಿ ನಮ್ಮ ಕುಟುಂಬ ಜನರ ಮಧ್ಯೆ ಇದೆ. ಇವೆಲ್ಲವೂ ಕೂಡ ಬೈರಾಪುರ ಆ ಭಾಗದ ಆನೆಗಳಲ್ಲ. ಈ ಆನೆಗಳೆಲ್ಲ ಬಂದಿರೋದು ತಿತಿಮತಿ ಮತ್ತು ಕೊಡಗಿನ ಭಾಗದಿಂದ ಬಂದಂಥ ಆನೆಗಳು. ದೊಡ್ಡಬೆಟ್ಟ 1,500 ಎಕರೆ, 1,500 ಎಕರೆ ಕಾಡಿದೆ. ಅದ್ರ ಪಕ್ಕದಲ್ಲೇ ನಿಮ್ಗೆ ಅರ್ಕಲ್ಗೂಡು ಪ್ರಾರಂಭ ಆಗುತ್ತೆ, ಅದು ಹಿನ್ನೀರುದು. ದೊಡ್ಡ ಬೆಟ್ಟದಲ್ಲಿ ಅವಕ್ಕೆ ನೋಡಿ, ಒಂದು ಆನೆಗೆ ಸೈಂಟಿಫಿಕ್ ಆಗಿ ಒಂದು ಆನೆ 1,500 ಎಕರೆ ಕಾಡು, ಒಂದು ಆನೆ ಊಟ ಮಾಡ್ಕೊಂಡು ಆರಾಮಾಗಿ ತಿರುಗಾಡೋದು. 1,500 ಎಕರೆ, ಇದು ನೀವು ನೋಟ್ ಮಾಡ್ಕೊಳ್ಳಿ. ಒಂದು ಆನೆ ಬದುಕಬೇಕು ಅಂದ್ರೆ, ಸ್ವಚ್ಛಂದವಾಗಿ ಆಹಾರ ಮಾಡ್ಕೊಂಡಿರ್ಬೇಕು ಅಂದ್ರೆ 1,500 ಎಕರೆ ಫಾರೆಸ್ಟ್, ಬೆಸ್ಟ್ ಫಾರೆಸ್ಟ್ ಬೇಕು. ಫಾರೆಸ್ಟ್ ಅಲ್ಲೂ ಒಂದಿದೆ. ನನಗೆ ಹೇಳಿ, ಈ ಕಬ್ಬನ್ ಪಾರ್ಕಲ್ಲಿ ಇಷ್ಟು ಮರ ಇದಾವಲ್ಲ, ಇಲ್ಲೆಲ್ಲ ಆಹಾರ ಇದೆ ಆನೆಗಳಿಗೆ ಆಹಾರ ಕೊರತೆನೂ ಆಗ್ತಾ ಇದೆ. ಹೇಗೆ ಅಂದರೆ ಅವು ಸೋಲೋ ಫಾರೆಸ್ಟನ್ನು ಆಯ್ಕೆ ಮಾಡ್ತವೆ. ಅಂದರೆ ಸೊಂಡ್ಲಿಕ್ಕೆ ಸಿಕ್ಕಬೇಕು, ಸೊಂಡ್ಲಿಕ್ಕೆ ಸಿಕ್ಕುವಷ್ಟು ಕಾಡುಗಳು ಸಿಕ್ಕಿದ್ರೆ ಅವು ಕೂಟ ಆಗುತ್ತೆ. ಮರದಲ್ಲಿ ಏನು ಸಿಗುತ್ತೆ? ಸಿಕ್ಕಲ್ಲ. ಇದೆಲ್ಲ ಎಲ್ಲಿರೋದು? ಹಳ್ಳಿ ಹತ್ತತ್ರದಲ್ಲಿ ಇದೆ. ಯಾಕೆಂದ್ರೆ ಅಲ್ಲಿ ಮರ ಕಡಿದಿರ್ತಾರೆ, ತೋಟ ಮಾಡಿರ್ತಾರೆ, ಮರಗಚ್ಚಿ ಮಾಡಿರ್ತಾರೆ, ಅಲ್ಲಿ ಕುರ್ಚುಲ್ ಕಾಡುಗಳು ಬೆಳೀತವೆ. ಅದಕ್ಕೋಸ್ಕರ ಅವು ಈಚೆ ಬರ್ತಾ ಇದ್ದಾವೆ. ಸರ್ಕಾರಕ್ಕೆ ನಾವು ಒಂದು ಪ್ರಸ್ತಾವನೆ ನೋಡಿ, ಅತ್ತಿಹಳ್ಳಿ ಮತ್ತು ಒಳಭಾಗ 7 ವಿಲೇಜ್ಗಳಿಂದ 3,000 ಎಕರೆ ಹಿಡುವಳಿ ಜಾಗನ ಸರ್ಕಾರಕ್ಕೆ ನಾವು ಕೊಡ್ತೀವಿ ತಗೊಳ್ಳಿ ಅಂತ 20 ವರ್ಷದಿಂದ ಮುಂದೆ ಬಂದಿದೆ. ಸಕಲೇಶ್ಪುರ ತಾಲೂಕಲ್ಲಿ 3,000 ಎಕರೆ, ಇದು ಹೊಂಗಡಳ್ಳ ಗ್ರಾಮ ಪಂಚಾಯತಿ ವ್ಯಾಪ್ತಿ, ಒಣಗೂರು ವ್ಯಾಪ್ತಿ ಒಳಗಡೆ 7 ಹಳ್ಳಿಗಳಿಂದ 3,000 ಎಕರೆ. 3,000 ಎಕರೆ ಹೇಗಿದೆ ಅಂದರೆ, ಸರ್ಕಾರಿ ಜಾಗದ ಮಧ್ಯೆ ಇದೆಯಲ್ಲ, ಒಟ್ಟು ಅದು ಸೇರಿ 15,000 ಎಕರೆ ಜಾಗ ನಿರ್ಭಯವಾಗಿ ಯಾವುದೇ ಡಿಸ್ಟರ್ಬ್ ಇಲ್ದಲೆ ಆನೆಗಳ ಸಂಚಾರ ಮಾಡ್ಕೊಂಡಿರ್ಬೋದು. 15,000 ಎಕರೆ ಕಾಡು, 3,000 ಎಕರೆ ಹಿಡುವಳಿ, 18,000 ಎಕರೆ ಆಯಿತು. ಸರ್ಕಾರ ಮುಂದೆ ಬಂದು ದುಡ್ಡು ಕೊಡಿ, ನಾವು ಹೋಗ್ತೀವಿ, ಎಲ್ಲರೂ ಬದುಕ್ತೀವಿ ಅಂದರೆ, ಇದುವರೆಗೂ ಕೊಡ್ತೀವಿ ಅಂತೇಳಿ 3 ಕಾಸು ಕೊಟ್ಟಿಲ್ಲ. ಅವರು ಅಗ್ರಿಕಲ್ಚರ್ ಮಾಡಿಲ್ಲ, ಅವರು ಫಿನಿಶ್ ಆದರು. ಸರ್ಕಾರ ನೆಮ್ಮದಿ ಇದೆ, ಪ್ರಾಣಿಗಳು ಇವತ್ತು ಕೂಡ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಈಗಿದೆ, ಈ ಕ್ಷಣನೂ ಇದೆ. ಆ ಪ್ರಸ್ತಾವನೆ ಸರ್ಕಾರದ ಮುಂದೆ ಇದೆ. ನಿಮ್ಗೆ ಇನ್ನೊಂದು ಹೇಳ್ತೀನಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಿಪ್ಲಾ, ಮಾಡ್ಲಾ, ಹಿರ್ವಾನೆ ಅಂತ ಹೇಳಿ ಒಂದು ಏರಿಯಾ ಇದೆ, ಮುತ್ತೋಡಿ ಏರಿಯಾ. ಸುತ್ತ ಕಾಡು, ಮಧ್ಯದಲ್ಲಿ ಮಾತ್ರ ಹಳ್ಳಿ ಇದ್ದು. ಅದನ್ನ ಸರ್ಕಾರ ಅವತ್ತು ಎಬ್ಬಿಸ್ತು ಹೊರಗಡೆ. ಯಾರಿಂದ ಎಬ್ಬಿಸಿದ್ ಗೊತ್ತಾ? ಇವತ್ತು ಆ ಮನುಷ್ಯನ್ ನೆನೆಸ್ಕೋಬೇಕು. ಶ್ರೀನಿವಾಸ್ ಅಂತಕ್ಕಂಥ ಒಬ್ಬ DFO ವೀರಪ್ಪನ ಹತ್ಯೆ ಮಾಡಿದ್ನಲ್ಲ, ಅಂತ ಒಬ್ಬ ಸಾಹಸಿ ಹತ್ಯೆ ಮಾಡಿದ ಆ ಮನುಷ್ಯ DFO ಆಗಿದ್ದಾಗ ಚಿಕ್ಕಮಗಳೂರು ಜಿಲ್ಲೆನಲ್ಲಿ 11 ವಿಲೇಜ್ಗಳು ಹ್ಯಾಮ್ಲೆಟ್ ಅಲ್ಲಿ ಸರ್ಕಾರಕ್ಕೆ ಸೇರಿಸಿ ಅಲ್ಲಿಯ ಜನರಿಗೆ ಅವ್ರನ್ನ ಹೊರಗಡೆ ತಂದು ಒಳ್ಳೊಳ್ಳೆ ಜಾಗಗಳನ್ನು ಅವ್ರಿಗೆ ಕೊಟ್ಟರು. ಆ ಜಾಗನ ಗೇಮ್ ಸೆಂಚುರಿ ಮಾಡಿದ್ರು. ಇವತ್ತು ನೆಮ್ಮದಿಯಾಗಿ ಪ್ರಾಣಿಗಳಿದ್ದಾವೆ, ಮಾನವ ಆನೆ ಸಂಘರ್ಷ ತಪ್ಪಿ. ಆನೆಗಳು ಇವತ್ತು ಅಲ್ಲಿದ್ದಾವೆ.
ಅಲ್ಲಿ ಆನೆ ಇದೆ, ಜಿಂಕೆ ಇದೆ, ಹುಲಿ ಇದೆ, ಎಲ್ಲವೂ ಇದೆ. ನಾವು ಹೇಳೋದು ಈಗಲೂ ಹಂಗೇನೆ. ಸಕಲೇಶ್ಪುರ ತಾಲೂಕುಗಳೇ ನಮಗೆ ಯಾಕ್ರಿ ಮಾಯನೂರು ಯಾಕ್ರಿ ಬೇಕು? ನಾನು ಹೇಳೋರು ಇಂಟೀರಿಯರ್ ಜಾಗಟ ಯಾರಿಗೆ ಬೇಕು? ಇವ್ರ ಊರು ಜಾಗಟ ಯಾರಿಗೆ ಬೇಕಾಗಿದೆ? ಕಾಗೇನೇರಿ ಯಾರಿಗೆ ಬೇಕಾಗಿದೆ? ಆಳ್ವಳ್ಳಿ ಕಟ್ರೋಳಿ ಯಾರಿಗೆ ಬೇಕಾಗಿದೆ? ಜನರಿಗೆ ನೀವು ಒಳ್ಳೆ ಜಾಗ ಕೊಟ್ಟರೆ ಅವ್ರು ಅಲ್ಲಿಂದ ಶಿಫ್ಟ್ ಆಗ್ತಾರೆ. ಅವ್ರನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಹೋಗಿ ಬಿಡಲಿಲ್ಲ ಅವರು. ಈಗ ಅವರು ಸಾಲ ಮಾಡಿ ಸೋಲ ಮಾಡಿ ಕಾಫಿ ತೋಟ ಮಾಡಿ ಈ ಸ್ವಲ್ಪ ಕಾಫಿ ಕುಯ್ತಾ ಇದ್ದಾರೆ. ಜನ ನಾವು ಕೊಡ್ತೀವಿ ಅಂದಾಗ ಇವ್ರು ಮಾಡಲಿಲ್ಲ. ಈಗಲೂ ಹೇಳ್ತೇನೆ, ಹೊಂಗಡಳ ಪಂಚಾಯತಿನಲ್ಲಿ ಕಾಫಿ ಮತ್ತು ಏಲಕ್ಕಿನಲ್ಲಿ ಬದುಕ್ತಾ ಇಲ್ರಿ, ಹಲ್ಸಂದೆ ಬೆಳೆಸ್ಕೊಂಡು ಬದುಕ್ತಾ ಇದ್ದಾರೆ. ಹಲ್ಸಂದೆ ಕಾರಣ ಅಂದರೆ ಸರ್ಕಾರ ಮಾಡಿದ ತಪ್ಪಿನಿಂದ. ಒಂದು ಗುಡ್ಡೆ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಜಮೀನು ಬಿಡಿಸಿ, ಇನ್ನೊಂದು ಅರಣ್ಯನ ನಾವು ಕೊಂಡ್ಕೊಂತೀವಿ ನಿಮ್ಮ ಜಾಗನ ಅಂತೇಳಿ ಆನೆ ಕಾರಿಡಾರ್ ಅಂತ ಬಿಡಿಸಿ ಸುಮಾರು 3,000-4 ಸಾವಿರ ಎಕರೆ ಜಾಗನ ರೈತರನ್ನ ಬಿಟ್ಟು ಅವರು ಕಾಡು ಬಿಟ್ಟರು. ಅವರಿಗೆ ಊಟಕ್ಕಿಲ್ಲ, ಅಲ್ಲಿ ಸರ್ಕಾರನೂ ಕೊಳ್ಳಿಲ್ಲ. ಮತ್ತು ಪ್ರಾಣಿಗಳ ಹೊಡ್ತಾವ ಒಂದ್ ಕಡೆ, ಸರ್ಕಾರದ ಹೊಡ್ತಾವ. ಯಾವ್ದು ಒಂದು ಅತಿ ವಿಚಿತ್ರವಾದ ಆನೆಗಳು ನೋಡಿದ್ದು, ವಿಶೇಷ ಮನ್ಸನ್ನೇ ಟಾರ್ಗೆಟ್ ಮಾಡಿ? ಕರಡಿ ಅಂತ ಒಂದು ಆನೆ ಇದೆ. ಕರಡಿ ಅದು ಮನುಷ್ಯರನ್ನ ಎಲ್ಲಿ ವಾಸನೆ ಕಂಡ್ರೆ ಓಡಿಸ್ಕೊಂಡ್ ಬರುತ್ತೆ. ಮೊಬೈಲ್ ರಿಂಗ್ ಆದ್ರೂ ಬಂದು ಹೊಡೆದಾಕತ್ತೆ. ಕೊಂಬಿಲ್ದಿರ ಆನೆ ಇದೆಯಲ್ಲ, ಮಕನ ಆನೆಗಳು, ಅವು ವಿಚಿತ್ರ ಆನೆಗಳು. ಚಿತ್ರ ಆನೆ ಒಂದು 20-25 ವರ್ಷದಲ್ಲಿ ಒಂದು ಆನೆ ಇತ್ತು. ಅದು ಭಾರಿ ಖುಷಿ ಅಂದ್ರೆ ಕಾರ್ಯರಿಗೆ ಭಾರಿ ಖುಷಿ. ಅದ್ರ ಹ್ಯಾಬಿಟ್ ಒಂದೇ, ಒಂದು ಎಲ್ಲಿ ಬಟ್ಟಿ ಇದೆ ಅಲ್ಲಿ ಹೋಗಿ ಸ್ಮೆಲ್ ಮಾಡಿ ಬಟ್ಟಿ ಕುಡಿದು ಬಿಡೋದು. ಆ ಬಟ್ಟಿ ಕುಡಿತಾ ಇರ್ಬೇಕಾದ್ರೆ ಏನಾಯ್ತು, ಆ ಭಾಗದಲ್ಲಿ ಎಕ್ಸೈಜ್ನವರು ಯಾವ ಪ್ರಯತ್ನ ಮಾಡಿದ್ರು ಕೂಡ ಬಟ್ಟಿ ನಿಲ್ಸಕ್ಕಾಗಿರ್ಲಿಲ್ವಲ್ಲ. ಇದು ಕುಡಿಯಕ್ಕೆ ಶುರು ಮಾಡಿದ್ಮೇಲೆ ಬಟ್ಟಿ ನಿಂತೋಯ್ತು. ಸೊ ಅದೊಂದು ವಿಚಿತ್ರವಾದ ಆನೆ ಇತ್ತು. ಅದು ಹುಡುಕ್ತಿತ್ತು, ಸ್ಮೆಲ್ ಮಾಡಿ ಮನೆ ಒಳಗೆ ಕೈ ಹಾಕ ಚರಾಯಿ ಇದ್ರೆ ಕೊಳೆ ಕೈ ಮಾಡಾರಲ್ಲ, ಮಡ್ಡಿ ಮಾಡಿಡಾರಲ್ಲ, ಅದನ್ನು ಕುಡಿಯೋದು ಅದು. ಹಾಗಾಗಿ ಈ ಥರ ವಿಚಿತ್ರ ಆನೆಗಳನ್ನೆಲ್ಲ ನಾವು ನೋಡಿದ್ದೀವಿ. ಮತ್ತೆ ಇತ್ತೀಚೆಗೆ ಒಂದು ಆನೆ ಇದೆಯಲ್ಲ, ಭೀಮಾ. ಆ ಭೀಮಾ ತುಂಬ ಸೈಲೆಂಟ್ ಆಗಿರ್ತಕ್ಕಂಥ ಆನೆ. ಆದರೆ ಅವನು ಭಾರಿ ಒಳ್ಳೆ ಮನುಷ್ಯನೊಬ್ಬನ ಕೊಂದು. ಅವನು ಭಾರಿ ಒಳ್ಳೆ ಮನುಷ್ಯ, ಮತ್ತೆ ಭಾರಿ ದೊಡ್ಡ ಆಸ್ತಿ ಕರ್ನಾಟಕ ಸರ್ಕಾರಕ್ಕೆ, ಅರಣ್ಯ ಇಲಾಖೆಗೆ. ಅಂದ್ರೆ ಟ್ರ್ಯಾಂಕ್ಲೈಸ್ ಮಾಡೋದ್ರಲ್ಲಿ ನಂಬರ್ 1 ಇದ್ರು ಅವರು. ಆ ಮನುಷ್ಯನ, ಆತನಿಗೆ ವಿಪರೀತ ಧೈರ್ಯ ಇತ್ತು. ಬಟ್ ಆಮೇಲೆ ಭಾರಿ ನಂಬಿಕೆ ಇತ್ತು ಅವರಿಗೆ ಇವನ ಮೇಲೆ, ಭೀಮನ ಮೇಲೆ. ವೆಂಕಟೇಶ್ಗೆ ಏನಿತ್ತು, ಭೀಮ ಹತ್ರಕ್ಕೆ ಹೋದ್ರು ಅವನು ಯಾರಿಗೇನು ಮಾಡಲ್ಲ ಅಂತ. ಯಾಕೆಂದರೆ ಭೀಮನ ರಕ್ಷಣೆಗೆ ಅವ್ರು ಹೋಗಿದ್ದು. ಸೊ ಈಗ ನಿಮ್ಮ ಪ್ರಕಾರ ಸರ್, ನಿಮ್ಮ ಕಾಲದಲ್ಲಿ ಅಂತ ಹೇಳಿದ್ರೆ ನೀವು ಹೇಳ್ತಾ ಇರೋದು 70ರ ದಶಕದಿಂದನೇ ಆನೆ ಬರ್ಲಿಕ್ಕೆ ಶುರು ಮಾಡಿದ್ದಾವೆ ಸಕಲೇಶ್ಪುರಕ್ಕೆ. ಈಗ ಕೊಟ್ರೆ ಆದಮೇಲೆ ಆನೆಗಳು ನೋಡಿ, ಆನೆ ಬರೋವು ಎಲ್ಲ ಹೋಗೋವು ಲೆಕ್ಕಕ್ಕಿಲ್ತಿರಲ್ಲ. ಒಂದು ಆನೆ ಈಗಲೂ ಬರ್ತವೆ ಹೋಗ್ತವೆ. ಬಟ್ ನಿಮಗೆ ಬಂದು ಇಲ್ಲೇ ಹಾಲ್ಟ್ ಮಾಡಿ ಮರಿ ಹಾಕೋ ಸ್ಥಿತಿಗೆ ಬಂದಿದ್ದು. ಅವಕ್ಕೆ ನೀರು ಸಿಕ್ತು, ರೈತರು ಬೆಳೆದಿರೋ ಆಹಾರ ಸಿಕ್ತು. ಆಮೇಲೆ ಅವರು ಹ್ಯಾಬಿಟಿನ ಚೇಂಜ್ ಮಾಡ್ಕೊಂಡ್ರಲ್ಲ. ಇಲ್ಲಿ ಬೆಂಗಳೂರಿಗೆ ತುಂಬ ಜನ ನಮ್ಮ ಹಳ್ಳಿಯರೆಲ್ಲ ಬಂದವರು ವಾಪಸ್ ಹೋಗಲ್ಲ. ಮಕ್ಕಳು ಜಂಕ್ ಫುಡ್ಡು, ಅವರಿಗೆ ಪಾನಿಪುರಿ, ಈ ಬೇರೆ ಬೇರೆ ಜಂಕ್ ಫುಡ್ಗಳು, ಪಬ್ಗಳು, ಇವು ನೋಡಿದವ್ರು ನಮ್ಮ ಹಳ್ಳಿ ಕಡೆಗೆ ವಾಪಸ್ ಬರಲ್ಲ ಮಕ್ಕಳು. ಕಾರಣ ಅಂದರೆ ಈ ಜಂಕ್ ಫುಡ್ಡಿಗೆ ಅಡ್ಜಸ್ಟ್ ಆಗಿದಾರಲ್ಲ. ಹಾಗೆ ಈ ಆನೆಗಳು ಜಂಕ್ ಫುಡ್ಡಿಗೆ ಅಡ್ಜಸ್ಟ್ ಆಗಿದೆ. ಇವಕ್ಕೆ ಬೇಕಾಗಿದೆ ರಾಗಿ, ಜೋಳ, ನಮ್ಮಲ್ಲಿ ಒಳ್ಳೆ ಅಕ್ಕಿ ಮಾಡಿಟ್ಟಿರ್ತಾರೆ. ಈ ಥರದ್ದೆಲ್ಲ ಇದೆಯಲ್ಲ, ಕಾಫಿ ಬೀಜ ತಿನ್ನಕ್ಕೆ ಶುರು ಮಾಡಿದಾವೆ ಈಗ. ಅವು ನೋಡಿ, ಕಾಫಿ ಅವು ಉಂಡೆ ಹಾಕಿದ್ರೊಳಗೆಲ್ಲ KG ಗಟ್ಟಲೆ ಕಾಫಿ ಇರುತ್ತೆ. ಎಲ್ಲವೂ ಹಾಗೆ ರೀ. ಭಾಗ್ಯಗಳಿಗೆ ನಾವು ಹೆಂಗೆ ಹೊಂದ್ಕೊಳ್ತಾ ಇದೀವೋ ಹಂಗೆ ಆನೆಗಳು ಹೊಂದ್ಕೊಂಡು. ಅಲ್ಲಿ ನಾವು ಹೇಳ್ತಾ ಇರೋದು, ಆನೆಗಳ ನಿಯಂತ್ರಣ ಮಾಡಿ ಅಂದರೆ ಅನ್ಯಾಚುರಲ್ ಪ್ಲೇಸಲ್ಲಿ, ಅಸಹಜವಾದ ಜಾಗದಲ್ಲಿ ಬಂದಿರೋ ಆನೆಗಳನ್ನು ಹಿಡಿದು ಅರಣ್ಯಕ್ಕೆ ಬಿಡೋಕ್ಕೆ ಆದರೆ ಬಿಡಿ, ಅಲ್ಲೇ ಅರಣ್ಯ ಬಿಟ್ಟರೆ ಬರ್ತಾವೆ ವಾಪಸ್ಸು. ಬರ್ತವೆ ಅನ್ನೋದಾದರೆ ಅವನ್ನ ನೀವು ಆನೆ ಹೆರಿಟೇಜ್ ಮಾಡಿ, ಆನೆ ಧಾಮ ಮಾಡಿ ಇಡಿ ಅಂತೀರ. ಇಷ್ಟೇ ಹೇಳೋದು ಬಿಟ್ರೆ ಇದು ಈ ಸಿಂಪಲ್ ಲಾಜಿಕ್, ಸಿಂಪಲ್ ಆದ ವಿಚಾರ ನಮ್ಮ ಆಳವರಿಗೆ ಗೊತ್ತಿಲ್ಲ. ಜೊತೆಗೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ನೀವು ಒಂದು ದಿವಸ ಅಹೋರಾತ್ರಿ ಧರಣಿ ಮಾಡ್ತಿರಲ್ಲ, ಇಲ್ಲಿ ಏನಾದರೂ ವಿಧಾನಸೌಧದಲ್ಲಿ ಮಾಡ್ತೀರಾ ಸರ್ ನೀವು? ವಿಧಾನಸೌಧದಲ್ಲಿ ವೆಲ್ಲಲ್ಲಿ ಕೂತಿದ್ದೆ. ಅವತ್ತು ನಮ್ಗೆ ಏನಾಗ್ಬಿಡ್ತು, ಮುಖ್ಯಮಂತ್ರಿಗಳು ಒಂದು ಭರವಸೆ ಕೊಟ್ಟರು. ಒಬ್ಬನ ಕೊಂದ್ಬಿಟ್ಟಿತ್ತು, 4 ಆನೆನ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ರು. ನಾನು ಅಲ್ಲಿ ಏನು ವಿಧಾನಸೌಧದಲ್ಲಿ ಅವ್ರು ಒಪ್ಪಿಗೆ ಕೊಟ್ಟು ಮಾತಾಡಿದ್ದು ಏನಿತ್ತು ಅದನ್ನೆಲ್ಲ ತಗೊಂಡು PCCF ಹತ್ರ ಹೋದೆ ಆಫೀಸಿಗೆ. ಅವರು ತಮಿಳ್ನಾಡಿನ PCCF ಅವರು, ಒಳ್ಳೆ ಅವ್ರಿಗೆ ಹೋಗಿ ಹೇಳಿದೆ, ಹೀಗಾಗಿದೆ, ಆರ್ಡರ್ ಮಾಡಿದ್ದಾರೆ, ನೀವು ಆನೆಗಳನ್ನ ಶಿಫ್ಟ್ ಮಾಡೋಕ್ಕೆ 4 ಆನೆ ಕೊಟ್ಟಿದ್ದಾರೆ, ನೀವು ಮಾಡಿ ಅಂತ. ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಇಲ್ದಲೆ ನಾನು ಯಾವುದೇ ಕಾರಣಕ್ಕೆ ಇದನ್ನು ಶಿಫ್ಟ್ ಮಾಡೋದಿಲ್ಲ. ಅಲ್ಲಿಂದ ಆರ್ಡರ್ ತನ್ನಿ, ನಾನು ಮಾಡ್ತೀನಿ. ನಾನು ಹೇಳಿದೆ, ಇದೇ ಕೊನೆ ಮಾತಾ, ಇದು ಕೊನೆ ಮಾತು. ನಾನು ಹೇಳಿದೆ ಅವ್ರಿಗೆ, ನೋಡಿಯಪ್ಪ, ನಾನು ಅಲ್ಲಿ ಆಲೂರ್ಗೆ ಹೋದ್ರೆ ಹಿಡ್ಕೊಂಡು ಮೆಟ್ಟಲ್ಲಿ ಹೊಡಿತಾರೆ ನಂಗೆ ಜನ. ಯಾಕಂದ್ರೆ ಜನ ಸಾಯ್ತಾ ಇದ್ದಾರೆ, ಕತೆ ಹೇಳಿದ್ರೆ ಕೇಳಲ್ಲ. ಒಂದೋ ನಿಮ್ಮ ಆರ್ಡರ್ ಕೊಡಿ, ಇಲ್ವೋ ನನ್ನನ್ನು ಜೈಲಿಗೆ ಹಾಕಿ. ನಾನು ಜೈಲಲ್ಲಿದ್ದರೆ ಜನರಿಂದ ತಪ್ಪಿಸ್ಕೋಬಹುದು. ಹಿಂಗಂತೇಳಿ ನಾನು ಇದೇ ಕೊನೆ, ನಾನು ಗಾಂಧಿವಾದಿ, ಗಾಂಧಿ ಸತ್ಯಾಗ್ರಹಿ, ನಾನು ಒಂದು ಮಾತಾಡಲ್ಲ, ಇಲ್ಲಿಂದ ಮುಂದಕ್ಕೆ ಮಾತಾಡಲ್ಲ ಅಂತ ಹೇಳಿ ದಿಂಬನ್ನು ಕೆಳಗೆ ಹಾಕೊಂಡು ಕೆಳಗೆ ಮಲಕ್ಕಂಡೆ. ಅಲ್ಲೇ ಸತ್ಯಾಗ್ರಹ, ಅಲ್ಲೇ ಕೆಳಗಡೆ ದಿಂಬ ಹಾಕೊಂಡು ಅಲ್ಲೇ ಮಲಕ್ಕಂಡೆ. ನನ್ನ PA ಹೇಳಿದೆ, ನಾನು ಸತ್ಯಾಗ್ರಹ ಮಾಡ್ತಿದ್ದೀನಿ, ಮಲಗಿದ್ದೀನಿ, ಈ ವಿಚಾರನ ಸ್ಪೀಕರ್ ಅವರಿಗೆ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ತಿಳಿಸಿ ಅಂತ. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ರೇವಣ್ಣರಿದ್ದರು, ಸ್ಪೀಕರ್ ಕೃಷ್ಣ ಇದ್ದರು. ತಲುಪ್ಸಾಯ್ತು. ನಾನು ಮಲಗೇ ಇದ್ದೆ.
ಅವರು ಕೂತರು, ಟೈಮ್ ಆಯ್ತಲ್ಲ, 5 ಆಯ್ತು 6 ಆಯಿತು, ಎದ್ದು ಹೋದ್ರೆ ಏನು ಮಾಡೋದು? ಏನಾರು ತೊಂದರೆ ಆಗ್ಬಿಟ್ರೆ ನನಗೆ ಯಾರು ಬಂದು ತೊಂದರೆ ಕೊಟ್ಟರು, ಅವ್ರಿಗೆ ತೊಂದರೆ ಅಲ್ಲ. ಬೀಗ ಹಾಕೊಂಡು ಹೊಟ್ಟೋದ್ರು, ಬೀಗ ಹಾಕೊಂಡು ಹೋದ್ರು, ಅವ್ರ ಆಫೀಸಿಗೆ ಬೀಗ ಹಾಕೊಂಡು ಹೋದ್ರು, BCF ಆಫೀಸಿಗೆ. ಯಾಕಂದರೆ ಯಾರು ಬಂದು ನನಗೇನಾರು ತೊಂದರೆ ಕೊಟ್ಟರೆ. ನಂತರ ರಾತ್ರಿ ಎಲ್ಲ ಅಧಿಕಾರಿಗಳು ಬಂದರು. ಆಮೇಲೆ ನೀವು ಎದ್ದೋಗಿ ಗೆಸ್ಟ್ ಹೌಸಲ್ಲಿ ಮಲಗಿ ಬೆಳಿಗ್ಗೆ ಬಂದುಬಿಡಿ ಅಂತ 12 ಗಂಟೆ ರಾತ್ರಿ ಬಂದರು. ನಾನು ಹೇಳಿದೆ ಮಾರ್ರೆ, ನಾನು ಗೆಸ್ಟ್ ಹೌಸಲ್ಲಿ ಮಲಗೋಕ್ಕೆಲ್ಲ ಬಂದಿರೋದು, ನನಗೆ 4 ಆನೆ ಕೊಡಿ. 13ನೇ ತಾರೀಕು ಏಪ್ರಿಲ್ ನಾನು ಮಲಗಿರೋದು 2006ನೇ ಇಸ್ವಿ. 14ನೇ ತಾರೀಕು ಅವತ್ತು ಅಂಬೇಡ್ಕರ್ ಜಯಂತಿ. 4 ಆನೆಗಳಿಗೆ ಬೆಳಿಗ್ಗೆ ನನಗೆ ಪರ್ಮಿಷನ್ ಕೊಟ್ಟರು. ಪರ್ಮಿಷನ್ ಕೈಗೆ ತಗೊಂಡು ಅಲ್ಲಿಂದ ಸತ್ಯಾಗ್ರಹ ವಾಪಸ್ ಮಾಡಿ ಹೋದೆ. ನನ್ನನ್ನು ಅರೆಸ್ಟ್ ಮಾಡಿ ಒಳಗಾಕಕ್ಕೆ ಇವರಿಗೆ ಧೈರ್ಯ ಇಲ್ಲ. ಅಲ್ಲಿ ಸ್ಪೀಕರ್ ನನ್ನ ರಕ್ಷಣೆಗಿದ್ದಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ರಕ್ಷಣೆಗಿದ್ದಾರೆ, ಜನ ಇದ್ದಾರೆ ರಕ್ಷಣೆಗೆ. ಹಂಗಾಗಿ ಅದು ತಗೊಂಡು ಅಂಬೇಡ್ಕರ್ ಜಯಂತಿಗೆ ಸೀದಾ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಹೋದೆ. ಸೊ ನೋಡಿ, ಚಳುವಳಿಗಳಿದಾವಲ್ಲ, ಅದಕ್ಕೊಂದು ದೊಡ್ಡ ಶಕ್ತಿ. ಸರ್, ನೀವು ಆನೆ ಪರವಾಗಿ ಆನೆ ವಿರೋಧಿಗಳು ಅಂತ ಹೇಳಿದ್ರಿ. ನಾವು ಯಾಕಂದ್ರೆ ಎರಡು ಕನ್ಫ್ಯೂಷನ್ ಇದೆ. ಒಂದು ಹೇಳ್ಬಿಡ್ತೀನಿ ಕೇಳಿ. ನಾನು ಮೊದಲೇ ಹೇಳಿದೆ, ನಾವು ಈ ಜಗತ್ತಿನ ಸೃಷ್ಟಿಗಳ ಜೊತೆ ಹೊಂದಾಣಿಕೆಯಿಂದ ಬದುಕಬೇಕು. ಒಬ್ಬರಿಗೆ ಒಬ್ಬರು ಒತ್ತುವರಿ ಮಾಡಬಾರದು. ಆ ಒತ್ತುವರಿ ಮಾಡಬಾರದು ಅನ್ನೋದು ಇದೆಯಲ್ಲ, ಇನ್ನೊಬ್ಬರ ಹಕ್ಕನ್ನು ಕಸ್ಕೋಬಾರದು ಅಂತ ಹೇಳೋದ್ರಲ್ಲೇ ಆನೆ ಬಂದು ಇವತ್ತು ಜನರ ಹಕ್ಕನ್ನು ಕಸ್ಕೊಂಡು ಅವರ ಜೀವ ಮತ್ತು ಅವರ ಆಸ್ತಿ ಮತ್ತು ಅವರ ನೆಮ್ಮದಿಯನ್ನು ಹಾಳು ಮಾಡಿದ್ದಾವೆ. ಅವನು ವಾಪಸ್ ಅವು ಎಲ್ಲಿ ಬದುಕ್ತವೆ ಅಲ್ಲಿ ಕಳಿಸ್ಬೇಕು ಅನ್ನೋದು ಒಂದು ಬಿಟ್ಟರೆ, ಆನೆಗಳ ಪರ ಇರೋರು ನಾವು, ಪ್ರಾಣಿಗಳ ಪರ ಇರೋರು ನಾವು, ಪ್ರಾಣಿ ಪ್ರಿಯರು. ನಾನು ಮಾಂಸನೂ ತಿನ್ನಲ್ಲ ನಾನು. ಆಮೇಲೆ 75ನೇ ಇಸ್ವಿ ಎಮರ್ಜೆನ್ಸಿಲಿ ನಮ್ಮನ್ನು ಜೈಲಿಗೆ ಹಾಕಿದ್ರು. ವಿ ಆರ್ ಆಲ್ JP ಮೂವ್ಮೆಂಟಲ್ಲಿ ಇದ್ದವ್ರು. ನಾವೆಲ್ಲ ಬೇಸಿಕಲಿ RSS ಇಂದ ಬಂದವರು. JP ಮೂವ್ಮೆಂಟಲ್ಲಿ ಇದ್ವಲ್ಲ, ಹಂಗಾಗಿ ನಮ್ಮನ್ನು ಜೈಲಿಗೆ ಹಾಕಿದ್ರು. ಇಂದಿರಾ ಗಾಂಧಿ ಸೋಲಿಸ್ಬೇಕು ಅನ್ನೋ ಹೋರಾಟ ಮಾಡಿದ್ವಿ. ಅಲ್ಲಿ ಒಳಗಡೆ ಒಂದು ಇನ್ಸಿಡೆಂಟ್ ನಡೀತು, ಮಾಂಸ ಬಿಟ್ಟುಬಿಟ್ಟೆ. ಜೈಲೊಳಗಡೆ ಒಂದು ಮಾಂಸಾಹಾರಿಗಳಿಗೂ ಸಸ್ಯಾಹಾರಿಗಳಿಗೂ ಒಂದು ಸಂಘರ್ಷ ಆಯಿತು. ಅಲ್ಲಿ ನಾವೇ ಅಡುಗೆ ಮಾಡ್ಕೊಳ್ತಾ ಇದ್ವಿ ಹಾಸನ ಜೈಲಲ್ಲಿ. ಹಂಗಾಗಿ ಆಗ ಮಾಂಸಾಹಾರಿಗಳು ಮಾಂಸ ಬೇಕು ಅಂತ ಸತ್ಯಾಗ್ರಹ ಮಾಡಿದರು, ಸಸ್ಯಾಹಾರಿಗಳು ನಮಗೆ ಮೈಲಿಗೆ ಆಗುತ್ತೆ ಅಂತ ಸತ್ಯಾಗ್ರಹ ಮಾಡಿದ್ರು. ಸೊ ಎರಡನ್ನೂ ರಾಜಿ ಮಾಡಿದಾಗ ಮಾಂಸಾಹಾರಿಗಳು ನಂಗೆ ಒಂದು ಕಂಡೀಷನ್ ಹಾಕಿ, ಇವತ್ತಿಂದ ಮಾಂಸ ತಿನ್ನೋದು ಬಿಡ್ತೀನಿ ಅಂತ ಪ್ರಮಾಣ ಮಾಡು, ನಾವು ತಿನ್ನಲ್ಲ ಅಂತ. ಆಯಿತು. ಅಲ್ಲಿ 280 ಜನದಲ್ಲಿ 160 ಜನ ಮಾಂಸಾಹಾರಿಗಳು, 120 ಜನ ಸಸ್ಯಾಹಾರಿಗಳಿತ್ತು. ಇದೊಂದು ಇನ್ಸಿಡೆಂಟ್ ಇದು. ಸೊ ನಾನು ಹೊರಗೆ ಬಂದಾದಮೇಲೆ ಆಯಿತು, ಅದು ಕಂಟಿನ್ಯೂ ಮಾಡೋಣ. ನಾನು ಎಣ್ಣೆ ಕುಡಿಯಲ್ಲ, ಬಿಡಿಸೋದಲ್ಲ, ಅದ್ರ ಜೊತೆ ಇದು ಒಂದಾಗಲಿ ಅಂತ ಬಿಟ್ಟೆ. ಭಾರಿ ಲಾಂಗ್ ಟೈಮ್ ಮಾಡಿದೆ ನಾನು. ಆದರೆ ಅದು ನಾನು 1999ರಲ್ಲಿ ಚುನಾವಣೆಯಲ್ಲಿ ಗೆದ್ದವನು ಸೋತ್ಬಿಟ್ಟೆ. ನಾನು 6 ರೌಂಡಲ್ಲಿ 5 ರೌಂಡ್ ಲೀಡ್, ಲಾಸ್ಟ್ ರೌಂಡಲ್ಲಿ 600 ಓಟಲ್ಲಿ ಸೋತ್ಬಿಟ್ಟೆ. ಸೊ ಅದಾದಮೇಲೆ ಜನ ಹೇಳಿದರು, ಅಣ್ಣ 2ರಿಂದ ನೀನು ಸೋತಿದ್ಯಾ ಅಂತ. ಒಂದು, ಈ ಮದುವೆಗೆ ಹೋಗೋದನ್ನ ನೀನು ಹೋಗ್ತಿರಲ್ಲ. ನಾವು ಸಿಂಪಲ್ ಮ್ಯಾರೇಜ್ ಬಿಟ್ಟು ಬೇರೆ ಮದುವೆ. ನಾನು ಸಿಂಪಲ್ ಮ್ಯಾರೇಜ್ ಆದರು. ಕುವೆಂಪು ಅವರ ಆಶ್ರಯ ಅಂತ ಮದುವೆ ಆಗಿರೋರು. ರಾವು ಕಾಲ, ಮಂಗಳವಾರ, ಅಮಾವಾಸ್ಯೆ ದಿನ, ಸುಮ್ಮನೆ ಪ್ರಯೋಗ ಏನಾಗುತ್ತೆ ಅಂತ. ತಾಳಿ ಕಟ್ಟಿರೋದು ನೇಗ್ಲು, ಯಾರಿಗೂ ಊಟ ಹಾಕಿಲ್ಲ, ಎಲ್ಲರಿಗೂ ನಮಸ್ಕಾರ ಹೇಳಿ ಮನೆಗೆ ಹೋಗಿದ್ವಿ. ಸೊ ಹಿಂಗೆಲ್ಲ ಒಂದು ಸ್ವಲ್ಪ ವಿಚಿತ್ರಗೂ ಆಡಿದ್ವಿ. ಸರಳ ಮದುವೆ ಹೆಸರಿನಲ್ಲಿ, ಸಂಪ್ರದಾಯ ಸರಿ ಇಲ್ಲ ಅಂತ ಹೇಳೋ ಹೆಸರಿನಲ್ಲಿ ನಾವು ಒಂಥರ ಏನೋ ತರಲೆನೂ ಮಾಡಿದ್ದೀವಿ. ಸೊ ಅದಾದ ನೋಡಿ ಇವೆಲ್ಲ. ಆಮೇಲೆ 18 ವರ್ಷ ನಾವು ಯಾವುದೇ ಮದುವೆಗೆ ಹೋಗಲಿಲ್ಲ, ಶಾಸ್ತ್ರ ಮದುವೆಗಳಿಗೆ ಹೋಗಲೇ ಇಲ್ಲ, ಸಿಂಪಲ್ ಮ್ಯಾರೇಜ್ ಬಿಟ್ಟು. ಎಲ್ಲ ಹೇಳಿದ್ರು, ಅಣ್ಣ ನೀನು ಮದುವೆಗಳಿಗೆ ಹೋಗಿದ್ರೆ ಸಾಕೈತಣ್ಣ, 600 ಓಟ ಬಂದ್ಬಿಡತ್ತಿರಲ್ವಾ, ನೀನು ಮಾಂಸ ಮಂಚೂರು ಒಂದು ಅಲ್ಲಿ ಇಲ್ಲಿ ಪೆಗ್ಗಾಕರ ಜೊತೆ ಕೂತಿದ್ರು ಸಾಕಿತ್ತಲ್ಲಣ್ಣ, ಹಿಂಗೆ ಮಾತಾಡಿದ್ರಲ್ಲ. ಹಾಗಾಗಿ ನನಗೆ ಅನುಕೂಲ ಆಯಿತು. ಎಣ್ಣೆ ಬಿಟ್ಟಿದ್ರಿಂದ, ಮಾಂಸ ಬಿಟ್ಟಿದ್ರಿಂದ ನೋಡಿ 71 ವರ್ಷ ಈಗಲೂ ಒಂದು 3,000 to 4,000 ಕಿಲೋಮೀಟರ್ ತಿರುಗ್ತೀನಿ, ಏನು ತೊಂದರೆ ಇಲ್ಲ. ಈಗಲೂ ಹೋರಾಟ ಮಾಡ್ತೀವಿ. ಇದು ಯಾಕೆ ನಾವು ನಿಮ್ಮ ಹತ್ರ ಇದೆಲ್ಲ ಕೇಳ್ತಾ ಹೋದು, ಈಗ ಮತ್ತೆ ಆನೆ ಜಾಸ್ತಿ ಸಂಖ್ಯೆಗಳಾಗ್ತಾ ಇದೆ ಅಂತ. ಇವತ್ತಿನ ಮೊದಲು ಇದೇ ಸಂಖ್ಯೆ ಇತ್ತು, ಈಗ ಅದೇ ಸಂಖ್ಯೆ ಇದೆ ಅಂತೀರಾ? ಇಲ್ರಿ, ಸಂಖ್ಯೆ ಡಬಲ್ ಆಗೋಗಿದ್ರಿ. ಆಮೇಲೆ ನಿಮ್ಗೆ ಹೇಳಿದ್ನಲ್ರಿ, ಒಂದೇ ಒಂದು. ನೀವು ಹೋಗಿ ಮನೇಲಿ ಹೋಗಿ ಬೇಕಾದ್ರೆ ಯಾವ್ದಾರ ಡಿಕ್ಷ್ನರಿ ತೆಗೆದು ನೋಡಿ, ಅಥವಾ ನಿಮ್ಮ ಇದ್ರಲ್ಲಿ ಸಿಗುತ್ತೆ, ಗೂಗಲಿಗೆ ಹೋದ್ರೆ ಸಿಗುತ್ತೆ. ಒಂದು ಆನೆ ಬದುಕಕ್ಕೆ 1,500 ಎಕರೆ ಬೇಕು. ಸೊ ಇದಾದ ಈಗ ನಿಮ್ಮ ಹತ್ರ 100 ಆನೆ ಇದ್ದಾವೆ, 15,000 ಎಕರೆ ಕಾಡಿರ್ಬೇಕು. 80-90 ಆನೆ ಇದಾವೆ ಈಗ. ಎಲ್ಲಿ? ಈ 250 ವಿಲೇಜಲ್ಲಿ. ಅದು ಪ್ಲಾಂಟೇಶನ್ ಏರಿಯಾ, ಒಂದು ಕಾಡಿಲ್ಲ ಅಲ್ಲಿ. ಮಗ್ಗೇರಾಯರ್ಕೊಪ್ಲಿಂದ ಹಿಡಿದು ಕೋಡಿಂದ ಆಚೆ ಅರಳಿ ಬಾರ್ಡರ್ ತನಕ ಪ್ಯೂರ್ಲಿ ಪ್ಲಾಂಟೇಶನ್. ಒಂದೇ ಒಂದು ಕಾಡಿಲ್ಲ. ದೊಡ್ಡ ಬೆಟ್ಟ ಒಂದೇ ಕಾಡಿರೋದು ಬಿಟ್ಟರೆ ಮಧ್ಯದಲ್ಲಿ ಕಾಡಿಲ್ಲ. 1.5 ಲಕ್ಷ ಎಕರೆ ಕಾಡಿರ್ಬೇಕಾದ ಜಾಗದಲ್ಲಿ 1.5 ಲಕ್ಷ ಎಕರೆ ಕಾಡಿರ್ಬೇಕು. ಒಂದು ಗುಂಟೆ ಕಾಡಿಲ್ಲ. ಆನೆಗಳು ಸ್ವಚ್ಛಂದವಾಗಿ ತಿರುಗಾಡಬೇಕು ಅಂತ ಅಂದ್ರೆ ಕಾಡು ಬೇಕು. ಒಂದು ಕಾಡಿಗೆ ಬಿಡಿ, ಕಾಡಲ್ಲೂ ಫುಡ್ ಇಲ್ಲ. ನಾನು ಹೇಳ್ಬಿಟ್ಟೆ, ಮರ ಎತ್ತರದ ಮರ ಇದೆ, ಕೆಳಗಡೆ ಫುಡ್ ಇಲ್ಲ. ಓಕೆ, ಆಯಿತು. ಬೇರೆ ದಾರಿನೇ ಇಲ್ಲ. ನೀವು ಆನೆ ಹೆರಿಟೇಜು ನೀವು ಬೆಳೆ ಬೆಳೆದು ಹಾಕ್ರಿ, ನಾವು ಕೊಡೋಣ. ಈ ಟೆನ್ಷನ್ನು, ಈ ಆನೆ ಕಾರಿಡಾರ್ಗೋಸ್ಕರ, ಆನೆ ಬೇರೆ ಬೇರೆ ವಿಚಾರಕ್ಕೋಸ್ಕರ ನೀವು ಸರ್ಕಾರ ಖರ್ಚು ಮಾಡ್ತಾ ಇರೋದು, ಅದು ದುಡ್ಡೊಡೆಯ ವ್ಯವಹಾರ ಎಷ್ಟು ನಡೀತದೆ ಅದರಲ್ಲಿ. ಆನೆ ಮೂವ್ಮೆಂಟ್ಗಳನ್ನ ರದ್ದು ಮಾಡೋದಕ್ಕೆ ನಿಮ್ಗೆ ಹಾಕಿಲ್ಲ. ಆನೆ ರೂಟ್ಗಳು ಇವೆಲ್ಲ ತಿರುಗ್ತಾ ಇದ್ವು. ಹಳೆ ಕಾರಿಡಾರ್ 42 ಕೋಟಿ ಜನ ಇದ್ದಾಗ ನೀವು ಮಾತಾಡೋದನ್ನ 140 ಕೋಟಿ ಇದ್ದಾಗ ಅದೇ ಮಾತಾಡ್ತೀರಿ. ಸರ್, ಈಗ ಬೆಂಗಳೂರು ಇದ್ದವು ಇದೇ ಅಷ್ಟೇ. ಎಂತಕ್ಕಿಷ್ಟೆಲ್ಲ ಒತ್ತುವರಿ ಮಾಡಿಬಿಟ್ಟಿದ್ರಿ. ಕಾವೇರಿ ಮೊದಲನೇ ಹಂತ ಆಯ್ತು, 2ನೇ ಹಂತ ಆಯ್ತು, 3 ಆಯಿತು, 8ನೇ ಹಂತ ಕೊಟ್ಟಿರಿ ನೀರು ತರಕ್ಕೆ. ನೀವು ಮಾತ್ರ ನೀರು ಕುಡ್ಕೊಂಡು
ಅಚ್ಚುಕಟ್ಟಾಗಿ ಇಲ್ಲಿ ವಿಸ್ತಾರ ಮಾಡ್ಕೊಂಡು ಬೆಂಗಳೂರಲ್ಲಿ ಇರ್ಬೋದು. ನಮ್ಮಲ್ಲಿ ವಿಸ್ತಾರ ಆಗಿಲ್ವಾ? ನಮ್ಮ ಜನಸಂಖ್ಯೆ ಜಾಸ್ತಿ ಆಗಿಲ್ವಾ? ಬದುಕಬೇಕಲ್ರಿ ನಾವು. ಹಾಗಾಗಿ ಪ್ರಾಣಿಗಳು ವಿಸ್ತಾರ ಆಗಿದೆ, ಅವು ಊರೊಳಗೆ ಬರ್ತಾ ಇದ್ದಾವೆ ಅಂತ ಅಂದ್ರೆ ಅವು ನಿಯಂತ್ರಣ ಮಾಡಬೇಕು. ಜನನ ಆಚೆಗೆ ಹಾಕಕ್ಕಾಗಲ್ರಿ. ದೇಶದ ಕಾಯ್ದೆಗಳು ಕಾನೂನುಗಳಿರೋದು ಜನರ ರಕ್ಷಣೆ, ಪ್ರಾಣಿಗಳ ರಕ್ಷಣೆನೂ ಹೌದು. ಪ್ರಾಣಿಗಳಿಗೆ ಸೂಕ್ತವಾದ ಜಾಗ ಮಾಡಿ, ಊಟ ಕೊಡಿ. ಆನೆಗಳಿಗೆ ಊಟ ಕೊಡಿ, ಹೊಟ್ಟೆ ತುಂಬ ಊಟ ಕೊಡಿ. ಪ್ರವಾಸೋದ್ಯಮಕ್ಕೆ ಸೇರಿಸಿ, ಪ್ರವಾಸೋದ್ಯಮದವ್ರು ಅಲ್ಲಿಗೆ ಹೋಗಲಿ, ಅಲ್ಲಿ ಅವು ತಿರ್ಗಾಡ್ಕೊಂಡು ಬರ್ತಾರೆ, ಅದ್ರ ದುಡ್ಡಾಗತ್ತೆ, ಎರಡೂ ಕೆಲಸ ಆಗ್ತದೆ. ನೀವು ಎಲ್ಲವನ್ನೂ ಸಾಕ್ಬೇಕಲ್ರಿ, ಎಲ್ಲವನ್ನೂ ಬದುಕಿಸ್ಬೇಕಲ್ಲ. ಇದು ನಾವೆಲ್ಲ ಕಡೆ ಹೇಳ್ತಾ ಇಲ್ಲ ಇದೇ ಮಾತನ್ನ. ರಾಜ್ಯದ ಎಲ್ಲ ಕಡೆ ಈ ಸಮಸ್ಯೆ ಇಲ್ಲ. ನಿಮಗೊಂದು ಇನ್ನೂ ಅರ್ಥ ಆಗಿಲ್ಲ, ಸಕಲೇಶ್ಪುರ, ಆಲೂರು, ಬೇಲೂರು ಈ 3 ಭಾಗದಲ್ಲಿ ಆಗ್ತಾ ಇದೆಯಲ್ಲ, ಉಪಟಳ, ಮೂಡಿಗೆರೆ ಕೆಲವು ಭಾಗಕ್ಕೂ ಹೋಗ್ತವೆ, ಹಳಸೆ ಅಂತ ಆ ಭಾಗಕ್ಕೆಲ್ಲ ಹೋಗ್ತವೆ. ಜಗತ್ತಲ್ಲಿ ಎಲ್ಲೂ ಇಲ್ಲ ಏನಪ್ಪ ನನ್ನ ಐಡಿಯಾ. ಇಲ್ಲೇ ಹೈಯೆಸ್ಟ್ ಇರೋದು ಕೇರಳದಲ್ಲಿ. ಬಂದು ಹೋಗೋದು ನೋಡ್ತೀವಿ, ಕಾಡಂಚಲ್ಲಿ ಫೈಟ್ ನಡೀತಾ ಇರೋದು. ಕಾಡಿಂದ ಬರ್ತವೆ, ಊರೊಳಗೆ ಓಡ್ತವೆ. ನಾವು ಅಲ್ಲಿ ಈಗಲೂ ಹೇಳ್ತೀವಿ ಆ ಸಂಘರ್ಷ ಮತ್ತು ಸಾವುಗಳನ್ನು ನ್ಯಾಚುರಲ್ ಅಂತೀವಿ. ಮೊನ್ನೆ ಎಲ್ಲಿ ತುಳಿತು, ಕಾಡಂಚಲ್ ಅವನ ತೋಟ, ಅವನು ಆ ಕಡೆ ಈ ಕಡೆ ಹೊಡೆದಾಗ ಗೊತ್ತಾಗಲಿಲ್ಲ, ಬಂದ್ಬಿಟ್ಟು ತುಳ್ಕೊಂಡು ಹೋಗ್ಬಿಡ್ತು, ಆಯ್ತಾ? ಅವ್ನು ಸತ್ತಿಲ್ಲ, ಬದುಕಿದ್ದಾನೆ. ಇವೆಲ್ಲ ಎರರ್ಸ್ಗಳು. ಇವನ್ನ ನಾವು ಆನೆ ಬಂದು ದಾಳಿ ಮಾಡ್ತು ಅಂತ ಹೇಳಲ್ಲ. ಯಾಕಂದ್ರೆ ಇದು ಕಾಡು ಒಳಗಿದ್ದೀವಿ, ಇಲ್ಲಿ ಅಚಾನಕ್ ಆಗಿ ಮುಂಭಾಗದಲ್ಲಿ ಬರ್ತವೆ. ಅವನ್ನ ನಾವು ಸಹಿಸ್ಕೊಂತೀವಿ, ಮತ್ತೆ ಅದಕ್ಕೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತೀವಿ.